ನಮಸ್ಕಾರ ವೀಕ್ಷಕರೇ, ಕಳೆದ 2 ದಿನಗಳಿಂದ ಪ್ರಥಮ್ ಮೇಲೆ ಹಲ್ಲೆ ಮಾಡಲು ಬಂದಿದ್ರು ಎಂಬ ಸುದ್ದಿ ಸಖತ್ ವೈರಲ್ ಆಗಿದೆ. ಹಲ್ಲೆ ಮಾಡಲು ಬಂದಿದ್ದು ದರ್ಶನ್ ಅವರಲ್ಲ, ಅವರ ಜೊತೆ ಇರುವ ಕೆಲವು ಸಹಚರರು ಎಂದು ಪ್ರಥಮ್ ನೇರಾನೇರಿ ಹೇಳಿದ್ರು. ಘಟನೆ ನಡೆದ ಸಂದರ್ಭದಲ್ಲಿ ರಕ್ಷಕ್ ಕೂಡ ಜೊತೆ ಇದ್ರು ಎಂದು ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ರು. ಅಷ್ಟೇ ಅಲ್ಲ, ದರ್ಶನ್ ರವರಿಗೆ ಸರ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಕೊಟ್ರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತು, ಪ್ರೀತಿಯಿಂದ ಹೇಳ್ತಿದ್ದೀನಿ, ಅರ್ಥ ಮಾಡಿಕೊಳ್ಳಿ ಅಂತ ವಾರ್ನಿಂಗ್ ರೀತಿಯಲ್ಲೇ ಮಾತನಾಡಿದರು. ಇದಕ್ಕೆ ಪ್ರತಿಯಾಗಿ ರಕ್ಷಕ್, ನನಗೂ ಅದಕ್ಕೂ ಸಂಬಂಧವಿಲ್ಲ, ನಾನು ದೇವಾಲಯಕ್ಕೆ ಹೋಗಿದ್ದು ನಿಜ, ಧಮಕಿ ಹಾಕಿದ್ದು ಆಗಲಿ ವೆಪನ್ಸ್ ಆಗಲಿ ನನಗೆ ಗೊತ್ತಿಲ್ಲ, ತಪ್ಪು ಮಾಡಿದರೆ ದೇವರು ಶಿಕ್ಷೆ ಕೊಡಲಿ, ದೇವರ ಮುಂದೆ ಕರ್ಪೂರ ಹಚ್ತೇನೆ ಅಂತ ಹೇಳಿದರು. ಇವೆಲ್ಲ ಆರೋಪಗಳಿಗೆ ಡಿ ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ ತಿರುಗೇಟು ನೀಡಿದ್ದಾರೆ. ಘಟನೆ ನಡೆದ ಸಂದರ್ಭದಲ್ಲಿ ರೋಡಿಗಳ ಜೊತೆ ಕುಡಿಯುವ ಅವಶ್ಯಕತೆ ಪ್ರಥಮ್ ಅವರಿಗೆ ಏನಿತ್ತು? ಎಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕುಡಿದಿರುವುದು ಬೆಳಕಿಗೆ ಬರುತ್ತೆ, ವೈದ್ಯರ ಪರೀಕ್ಷೆ ಮಾಡಿಸಿದ್ರೆ ನಿಜಾಂಶ ಹೊರಬರುತ್ತೆ ಎಂಬ ಭಯಕ್ಕೆ 3 ದಿನ ಯಾಕೆ ಹೇಳಲಿಲ್ಲ? ರೋಡಿಗಳ ಕಾರ್ಯಕ್ರಮದಲ್ಲಿ ನಿಮಗೇನು ಕೆಲಸ? ನೀವು ಸಭ್ಯರಲ್ಲವೇ? ಯಾರೋ ದರ್ಶನ್ ಹೆಸರು ಹೇಳಿಕೊಂಡು ಕೆಲಸ ಮಾಡ್ತಿದ್ರೆ ಡಿ ಬಾಸ್ ಹೆಸರಿಗೆ ಮಸಿ ಬಳಿಯಬೇಡಿ. ಡಿ ಬಾಸ್ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವ ಸಂಘಟನೆಗಳು ನಮ್ಮ ಬಳಿ ಇವೆ. ಮದ್ಯದ ಅಮಲಿನಲ್ಲಿ ನಡೆದ ಜಗಳಕ್ಕೆ ದರ್ಶನ್ ಹೆಸರನ್ನು ತರಬೇಡಿ. ದರ್ಶನ್ ಹೆಸರಿಗೆ ಮಸಿ ಬಳಿಯುವ ಫೇಕ್ ಫ್ಯಾನ್ಸ್ಗಳಿದ್ದರೆ ನಮ್ಮ ಬಳಿ ತಿಳಿಸಿ ಎಂದು ಸಾಲು ಪ್ರಶ್ನೆಗಳನ್ನು ಪ್ರಥಮ್ ಅವರಿಗೆ ಡಿ ಬಾಸ್ ಅಸೋಸಿಯೇಷನ್ ಕಡೆಯಿಂದ ಬಂದಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.